ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ ಸಂಬಂಧ ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆರೋಪಿಗಳ ವಿಚಾರಣೆಗೆ ಹಾಜರುಪಡಿಸಲಾಯಿತು. ಆರೋಪಿಗಳನ್ನು 7 ಜನರನ್ನ ಆನ್ಲೈನ್ ಮುಖಾಂತರ ಹಾಜರುಪಡಿಸಲಾಯಿತು. ಆಮೇಲೆ ಜೈಲಿನಲ್ಲಿ ಚಳಿಗೆ ಪತ್ರಗೊಟ್ಟೋಗಿದ್ದಾರೆ ಹಿಲ್ಲಿಂಗ್ ಸ್ಟಾರ್ಗಳು. ನನಗೆ ಜೈಲಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ಆರೋಪಿ ದರ್ಶನ್ ಹೇಳಿದ್ರಂತೆ. ಚಳಿ ತಡೆಯೋದಕ್ಕಾಗ್ತಾ ಇಲ್ಲ, ಕಂಬಳಿ ಕೊಟ್ಟಿದ್ದಾರೆ, ಮನೆಯಿಂದ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಕೊಡ್ತಾ ಇಲ್ಲ ಅಂತ ದಾಸ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರಾಗಿದ್ದಾರೆ. ವಿ ಕಾಂಟ್ ಇವನ್ ಸ್ಲೀಪ್ ಹೀಗಂತ ಕೊಲೆ ಆರೋಪಿ ದರ್ಶನ್ ಹೇಳ್ತಾ ಇರೋದು ಜಡ್ಜ್ ಎದುರುಗಡೆ. ಕೊನೆಗೂ ದರ್ಶನ್ಗೆ ಬೆಡ್ಶೀಟ್ ಕೊಡೋದಕ್ಕೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಡ್ಶೀಟ್ ಕೊಡೋದಕ್ಕೆ ಜೈಲಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ ಎಲ್ಲಿಂದ ಇಲ್ಲಿಗೆ ಬಂತು ಅಂತ. ಒಂದು ಬೆಡ್ಶೀಟು, ಒಂದು ಹಾಸಿಗೆ, ಒಂದು ತಲೆದಿಂಬು ಕೇಳುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಜೈಲಲ್ಲಿ ರಾಜಾತಿಥ್ಯದ ಕೇಸ್ ಬೇರೆ ಇದೆ. ಅಂದರೆ ಬೇರೆಯವರೆಲ್ಲ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಎಣ್ಣೆ ಕುಡಿತಾರೆ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಮಾಡ್ತಾ ಇದ್ದಾರೆ ರಾಜಾರೋಷವಾಗಿ. ಅದು ಹಳೇದು ಅಂತ ಒಂದು ಜನ ಹೇಳ್ತಾರೆ. ಬಟ್ ಹಳೇದಿರೋ ಜೊತೆಗೆ ಹೊಸದು ಒಂದಷ್ಟು ಇದೆಯಲ್ಲ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು. ಅಂದರೆ ಇದು ಕೇವಲ ದರ್ಶನ್ ಅಂತ ಹೇಳಿ ಇದರಲ್ಲಿ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕೊಲೆ ಕೇಸಲ್ಲಿ ಅವ್ರ ಮೇಲೆ ಎಲ್ಲ ದೃಷ್ಟಿ ನೆಟ್ಟಿರೋದ್ರಿಂದಾಗಿ ಇವರ ಒಂದು ವಿಚಾರದಲ್ಲಿ ಮಾತ್ರ ಸ್ಟ್ರಿಕ್ಟ್ ಯಾಕೆ, ಎಲ್ಲರ ಮೇಲೂ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕಲ್ವಾ ಹೀಗಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದರೆಲ್ಲ ಬೆನ್ನಲ್ಲೇ ಇವಾಗ ಚಳಿಗಾಲ ಬೇರೆ, ಸಿಕ್ಕಾಪಟ್ಟೆ ಚಳಿ ಬೇರೆ ಇರುತ್ತೆ. ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಮನೆಯಿಂದ ಏನು ಕಂಬಳಿ ಕೊಟ್ಟಿದ್ದಾರೆ, ಆದರೆ ಜೈಲಧಿಕಾರಿಗಳಿಗೂ ನಮಗೆ ಕೊಡ್ತಾ ಇಲ್ಲ. ದಯವಿಟ್ಟು ಒಂದು ಸ್ವಲ್ಪ ನೋಡಿ, ನಮಗೊಂದು ಸ್ವಲ್ಪ ಬೆಡ್ಶೀಟ್ ಕೊಡಿಸೋದಕ್ಕೆ ಸೂಚನೆ ಕೊಡಿಸಿ ಅಂತ ಮನವಿ ಮಾಡ್ಕೊಳ್ತಾರೆ. ಹಾಗಾಗಿ ಜಡ್ಜ್ ಕೂಡ ಒಪ್ಕೊಳ್ತಾರೆ, ಸೂಚನೆ ಕೊಡ್ತಾರೆ. ಬೆಡ್ಶೀಟ್ ಕೊಡೋದಕ್ಕೆ ಜೈಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಈ ಕೇಸಿನ ವಿಚಾರಣೆಯನ್ನು ಡಿಸೆಂಬರ್ 3ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ.